ಬಿಸಿ ರೋಡಿನ ಪ್ರಮುಖ ಸರ್ಕಲ್ ಒಂದು ದಿನದಿಂದ ದಿನಕ್ಕೆ ಅಪಘಾತದ ಕೇಂದ್ರ ಬಿಂದುವಾಗಿ ರೂಪುಗೊಳ್ಳುತ್ತಿದೆ. ಇಲ್ಲಿ ಸರ್ಕಲ್ ಬೇಡ, ಅಂಡರ್ ಪಾಸ್ ಬೇಕು ಎಂಬ ಸಾರ್ವಜನಿಕರ ಕೂಗು ಮತ್ತೆ ಮತ್ತೆ ಕೇಳಿ ಬರುತ್ತಿದ್ದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಸರ್ಕಲ್ ನಿರ್ಮಾಣ ಆರಂಭವಾದ ದಿನದಿಂದಲೇ ಅದರ ವಿನ್ಯಾಸ, ಸಂಚಾರ ವ್ಯವಸ್ಥೆ ಹಾಗೂ ಸುರಕ್ಷತೆ ಕುರಿತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು ನಡೆಯುತ್ತಿವೆ. ಹಳೆಯ ಸರ್ಕಲ್ ಇದ್ದ ಸಂದರ್ಭದಲ್ಲಿಯೂ ಇಲ್ಲಿ ಹಲವು ಅಪಘಾತಗಳು ಸಂಭವಿಸಿ ಅಮಾಯಕ ಜೀವಗಳು ಬಲಿಯಾಗಿದ್ದವು. ಆಗಲೂ ಇಲ್ಲಿ ಸರ್ಕಲ್ ಬೇಡ ಎಂಬ ಅಭಿಪ್ರಾಯಗಳು ಕೇಳಿ ಬಂದಿದ್ದವು. ಇದೀಗ ಹೊಸ ಸರ್ಕಲ್ ನಿರ್ಮಾಣದ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ಅಪಘಾತ ಸಂಭವಿಸಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ವರ್ಷಗಳಿಂದ ಈ ಪ್ರದೇಶದಲ್ಲಿ ಸಂಭವಿಸಿದ ಅಪಘಾತಗಳು ಸಂಭವಿಸಿದ ಸಾವು ನೋವುಗಳನ್ನು ಗಮನಿಸಿದಾಗ ಇನ್ನೆಷ್ಟು ಜೀವಗಳು ಬಲಿಯಾದ ಬಳಿಕ ಎಚ್ಚೆತ್ತುಕೊಳ್ಳಬೇಕು ಎಂಬ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಸರ್ಕಲ್ ನಿರ್ಮಾಣದ ಬಳಿಕವೂ ಅಪಘಾತಗಳ ಸರಣಿ ಮುಂದುವರೆದರೆ ಜನರ ಮನಸ್ಸಿನಲ್ಲಿ ಈ ಸ್ಥಳದ ಕುರಿತು ಭಯ ಮೂಡೋದು ಸಹಜ. ಈಗಾಗಲೇ ಕೆಲವರು ಆತಂಕದಿಂದ ಇದನ್ನ ನರಬಲಿ ಸರ್ಕಲ್ ಎಂದು ಕರೆಯುವಂತಾಗಿದೆ. ಆದರೆ ಯಾವುದೇ ಸ್ಥಳಕ್ಕೆ ಇಂತಹ ಹೆಸರಿಡುವುದು ಪರಿಹಾರವಲ್ಲ. ಅಪಘಾತಗಳ ಮೂಲ ಕಾರಣವನ್ನ ವೈಜ್ಞಾನಿಕವಾಗಿ ಗುರುತಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದೇ ಅಗತ್ಯ. ಸಂಚಾರ ತಜ್ಞರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಅಭಿಪ್ರಾಯದಂತೆ ಈ ಭಾಗದಲ್ಲಿ ವಾಹನಗಳ ಸಂಚಾರದ ಒತ್ತಡ, ರಾಷ್ಟ್ರೀಯ ಹೆದ್ದಾರಿಯ ಸ್ವರೂಪ ಹಾಗೂ ಪಾದಚಾರಿಗಳ ಸುರಕ್ಷತೆ ಸೇರಿದಂತೆ ಹಲವು ಅಂಶಗಳನ್ನು ಪರಿಗಣಿಸಿ ಅಂಡರ್ಪಾಸ್ ಅಥವಾ ಇತರ ಗ್ರೇಡ್ ಸಪರೇಟೆಡ್ ವ್ಯವಸ್ಥೆ ಕುರಿತು ಪರಿಶೀಲನೆ ನಡೆಸುವುದು ಸೂಕ್ತ. ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರು ಕೂಡ ಸರ್ಕಲ್ ಬದಲಿಗೆ ಅಂಡರ್ ಪಾಸ್ ವ್ಯವಸ್ಥೆ ಕಲ್ಪಿಸಿದರೆ ಸಂಚಾರ ಸಂಘರ್ಷ ಕಡಿಮೆಯಾಗಿ ಅಪಘಾತ ನಿಯಂತ್ರಣಕ್ಕೆ ಸಹಕಾರಿಯಾಗಬಹುದು ಎಂಬ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಅಂತಿಮ ನಿರ್ಧಾರವನ್ನ ತಜ್ಞರ ತಾಂತ್ರಿಕ ಸಮೀಕ್ಷೆ, ಸಂಚಾರದ ಪ್ರಮಾಣ, ಅಪಘಾತಗಳ ಅಂಕಿಅಂಶ, ಭೂಸ್ವರೂಪ ಹಾಗೂ ಹೆದ್ದಾರಿ ಸುರಕ್ಷತಾ ಮಾನದಂಡಗಳನ್ನು ಆಧರಿಸಿಯೇ ಕೈಗೊಳ್ಳಬೇಕಾಗಿದೆ. ಅಷ್ಟಪಥ ರಸ್ತೆ ನಿರ್ಮಾಣದ ಹಂತದಲ್ಲಿರುವಾಗಲೇ ಸಮಸ್ಯಾತ್ಮಕ ಜಂಕ್ಷನ್ಗಳ ವಿನ್ಯಾಸವನ್ನ ಮರುಪರಿಶೀಲಿಸಲು ಸಾಧ್ಯವೇ ಎಂಬ ಪ್ರಶ್ನೆಯೂ ಎದುರಾಗಿದೆ. ಕಾಮಗಾರಿ ಪೂರ್ಣಗೊಂಡ ಬಳಿಕ ಬದಲಾವಣೆ ಮಾಡಲು ಹೆಚ್ಚಿನ ವೆಚ್ಚ ಹಾಗೂ ತಾಂತ್ರಿಕ ತೊಂದರೆ ಎದುರಾಗುವ ಸಾಧ್ಯತೆ ಇರೋದ್ರಿಂದ ಈಗಲೇ ಸಂಬಂಧಪಟ್ಟ ಹೆದ್ದಾರಿ ಪ್ರಾಧಿಕಾರ, ಸಂಚಾರ ಪೊಲೀಸ್ ಇಲಾಖೆ ಹಾಗೂ ತಾಂತ್ರಿಕ ತಜ್ಞರು ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಕೇಳಿಬರ್ತಾ ಇದೆ. ಶಾಶ್ವತ ಪರಿಹಾರ ದೊರೆಯುವವರೆಗೆ ತುರ್ತು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯ. ಸರ್ಕಲ್ನ ವಿನ್ಯಾಸವನ್ನ ಮರುಶೀಲಿಸುವುದರ ಜೊತೆಗೆ ಸೂಕ್ತ ರಸ್ತೆ ಸೂಚನಾ ಫಲಕಗಳು, ವೇಗ ನಿಯಂತ್ರಣ ವ್ಯವಸ್ಥೆ, ರಾತ್ರಿ ವೇಳೆ ಸಮರ್ಪಕ ಬೆಳಕಿನ ವ್ಯವಸ್ಥೆ, ಲೇನ್ಗಳ ಸ್ಪಷ್ಟ ಗುರುತು, ಪ್ರತಿಫಲಕಗಳು, ಅಗತ್ಯವಿದ್ದಲ್ಲಿ ಬ್ಯಾರಿಕೇಡ್ಗಳು ಹಾಗೂ ಸಂಚಾರ ಪೊಲೀಸರ ನಿಯೋಜನೆ ಸೇರಿದಂತೆ ತಾತ್ಕಾಲಿಕ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅಪಘಾತಗಳ ಸ್ಥಳ, ಸಮಯ, ವಾಹನಗಳ ಪ್ರಕಾರ ಮತ್ತು ಅಪಘಾತದ ಕಾರಣಗಳ ಕುರಿತು ವೈಜ್ಞಾನಿಕವಾಗಿ ಅಂಕಿಅಂಶ ಸಂಗ್ರಹಿಸಿ ಬ್ಲಾಕ್ ಸ್ಪಾಟ್ ಅಧ್ಯಯನ ನಡೆಸಬೇಕಾಗಿದೆ. ರಸ್ತೆ ಅಭಿವೃದ್ಧಿ ಎಂದರೆ ಕೇವಲ ಅಗಲವಾದ ರಸ್ತೆ ನಿರ್ಮಿಸುವುದಲ್ಲ. ಆ ರಸ್ತೆಯಲ್ಲಿ ಒಬ್ಬ ಸಾಮಾನ್ಯ ನಾಗರಿಕ ಸುರಕ್ಷಿತವಾಗಿ ಮನೆ ತಲುಪುವ ವ್ಯವಸ್ಥೆ ಕಲ್ಪಿಸುವುದು ಅಭಿವೃದ್ಧಿಯ ಭಾಗವೇ. ಒಂದು ಸರ್ಕಲ್ ನಿರ್ಮಾಣವಾಗಬೇಕು ಎಂಬ ಕಾರಣಕ್ಕೆ ಜನರ ಸುರಕ್ಷತೆಯನ್ನ ಕಡೆಗಣಿಸಲು ಸಾಧ್ಯವಿಲ್ಲ. ಹಾಗೆಯೇ ಅಂಡರ್ ಪಾಸೇ ಏಕೈಕ ಪರಿಹಾರ ಎಂದು ಪೂರ್ವ ನಿರ್ಧಾರ ಮಾಡುವ ಬದಲು ತಜ್ಞರ ಸಮೀಕ್ಷೆ ನಡೆಸಿ ಅತ್ಯಂತ ಸುರಕ್ಷಿತ ವಿನ್ಯಾಸವನ್ನ ಆಯ್ಕೆ ಮಾಡಬೇಕಾಗಿದೆ. ಈಗಾಗಲೇ ಸಂಭವಿಸಿರುವ ಅಪಘಾತಗಳು ಎಚ್ಚರಿಕೆಯ ಗಂಟೆಯಾಗಿವೆ. ಇನ್ನೊಂದು ಅಮಾಯಕ ಜೀವ ಬಲಿಯಾಗುವವರೆಗೆ ಕಾಯದೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಶಾಶ್ವತ ಪರಿಹಾರದತ್ತ ಹೆಜ್ಜೆ ಇಡಬೇಕಾಗಿದೆ. ಬಿಸಿ ರೋಡ್ ಸರ್ಕಲ್ ಕುರಿತು ನಡೆಯುತ್ತಿರುವ ಚರ್ಚೆ ಈಗ ಕೇವಲ ರಸ್ತೆ ವಿನ್ಯಾಸದ ಚರ್ಚೆಯಾಗಿ ಉಳಿದಿಲ್ಲ, ಅದು ಸಾರ್ವಜನಿಕರ ಜೀವ ಮತ್ತು ಸುರಕ್ಷತೆಯ ಪ್ರಶ್ನೆಯಾಗಿದೆ.